ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ಮಹಾತ್ಮರು ತಮ್ಮ ಪ್ರಾಣ ತ್ಯಾಗ ಬಲಿದಾನಗಳ ಫಲಶ್ರುತಿಯಾಗಿ ಇಂದು ನಾವೆಲ್ಲರೂ ಸಂತೋಷದಿಂದ ಆತ್ಮಾಭಿಮಾನದಿಂದ 78ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮವನ್ನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ ತಾಲೂಕು ಆಡಳಿತ ವತಿಯಿಂದ. ಇದೀಗ ತಾನೇ ಪೊಲೀಸ್ ಇಲಾಖೆಯವರ ಒಂದು ಪಥಸಂಚಲನ ಶ್ರೀ K60 ಅವರ ಮುಖಂಡತ್ವದಲ್ಲಿ ನಾಯಕತ್ವದಲ್ಲಿ ಈ ಒಂದು ಪಥಸಂಚಲನ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದಾದ ನಂತರ ಹೋಮ್ ಗಾರ್ಡ್ಸ್ ಇಲಾಖೆಯಿಂದ ಅತ್ಯಂತ ಶಿಸ್ತುಬದ್ಧನಿಂದ ನಯನ ಮನೋಹರವಾಗಿ ಶ್ರೀ ಗೌಳಿಯವರ ನಾಯಕತ್ವದಲ್ಲಿ ತಮ್ಮ ತುಕಡಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಹಿಂದೆ ಅತ್ಯಂತ ಶಿಸ್ತಿನಿಂದ NCC ಒಂದು ತಂಡದ ನಾಯಕರಾಗಿ ಸಂಪತ್ ಪಡಿಗೇರವರ ಮುಖಂಡತ್ವದಲ್ಲಿ ನಾಯಕತ್ವದಲ್ಲಿ ಪಥಸಂಚಲನ ನೆರವೇರ್ತಾ ಇದೆ. ಲಯನ್ಸ್ ಪ್ರೌಢಶಾಲೆ ಇಂಡಿಯಾ ಅಮಿತ್ ರಾಠೋಡ್ ಅವರ ನಾಯಕತ್ವದಲ್ಲಿ ತಮ್ಮ ತುಕಡಿಯನ್ನ ಮುಂದೆ ಸಾಗಿಸ್ತಾರೆ. ಭಾಗವಹಿಸಲು ಬಂದಿರುವ ND ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ನಾಗರಿಕ ಬಂಧುಗಳೇ, ಈ ಸಡಗರದಲ್ಲಿ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಭಾರತ ದೇಶವನ್ನು ಒಂದು ಉಪಖಂಡವೆಂದು ಕರೆಯಲಾಗುತ್ತದೆ. ಭವ್ಯ ಸಂಸ್ಕೃತಿಯ ಕಾರಣದಿಂದಾಗಿ ಭಾರತ ಒಂದು ಉಪಖಂಡವಾಗಿ ಕಂಗೊಳಿಸುತ್ತದೆ. ಇಂತಹ ಭವ್ಯ ಭಾರತದ ಸಂಪನ್ಮೂಲಗಳ ಆಸೆಯಿಂದಾಗಿ ಭಾರತಕ್ಕೆ ಬಂದ ವಿದೇಶಿಯರು ಭಾರತಕ್ಕೆ ದಾಸ್ಯದ ಸಂಕೋಲೆ ತೊಡಿಸಿ ತಮ್ಮ ದೇಶವನ್ನು ಶ್ರೀಮಂತಗೊಳಿಸಿಕೊಂಡಿದ್ದಾರೆ. ನಮ್ಮ ದೇಶ ಪರಾಧೀನವಾಗಲು ಅತಿ ಮುಖ್ಯ ಕಾರಣಗಳಲ್ಲಿ ನಮ್ಮಲ್ಲಿದ್ದ ಏಕತೆಯ ಕೊರತೆಯೂ ಒಂದು ಕಾರಣ. ದೇಶದ ಜನರು ಒಗ್ಗಟ್ಟಾಗಿದ್ದರೆ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ ಎಂದು ಅರಿತ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರು. ಅಂತಹ ಪ್ರಾತಸ್ಮರಣೀಯರ ತ್ಯಾಗ ಬಲಿದಾನಗಳ ಪ್ರತಿಫಲವಾದ ಈ ಸ್ವಾತಂತ್ರ್ಯ ಮತ್ತು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅವರ ಒಂದು ಸ್ಮರಣೆಯೊಂದಿಗೆ ಆಚರಿಸೋಣ. ದೇಶವೆಂದರೆ ಪ್ರಜೆಗಳ ಅಭಿವೃದ್ಧಿಯಲ್ಲಿ ಅಡಗಿದೆ. ದೇಶದ ಅಭಿವೃದ್ಧಿಗಾಗಿ ನಮ್ಮಲ್ಲಿರುವ ಪ್ರಜಾಪ್ರಭುತ್ವ ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಇಂತಹ ಪ್ರಜಾಪ್ರಭುತ್ವದಕ್ಕೆ ತಳಹದಿಯನ್ನು ಒದಗಿಸಿರುವ ನಮ್ಮ ಭಾರತದ ಸಂವಿಧಾನ. ಈ ವರ್ಷ ನಾವು ನಮ್ಮ ಸಂವಿಧಾನದ 75ನೇ ವರ್ಷಾಚರಣೆಯನ್ನು ಸಂಭ್ರಮದಲ್ಲಿದ್ದೇವೆ. ನಮ್ಮ ಸಂವಿಧಾನ ನಮಗೆ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಬೋಧನೆ ನೀಡಿದೆ. ಈ ತತ್ವಗಳನ್ನು ಪಾಲಿಸಿದಲ್ಲಿ ಮಾತ್ರ ನಾವು ನಮ್ಮ ಸ್ವಾತಂತ್ರ್ಯ ಸೇನಾನಿಗಳ ಆಶಯ ಈಡೇರಿಸಬಹುದು. ಆದ್ದರಿಂದ ಈ ಭವ್ಯ ಸಂವಿಧಾನದ ಎಲ್ಲ ತತ್ವಾದರ್ಶಗಳನ್ನು ಪಾಲಿಸೋಣ. ದೇಶ ನಮಗೇನು ಕೊಟ್ಟಿದೆ ಎಂದು ಕೇಳುವ ಮುಂಚೆ ದೇಶಕ್ಕಾಗಿ ನಾವೇನು ಕೊಟ್ಟಿದ್ದೇವೆ ಎಂದು ಕೇಳಿಕೊಳ್ಳೋಣ. ದೇಶದ ಅಭಿವೃದ್ಧಿಗಾಗಿ, ಅಂದರೆ ನಮ್ಮ ಅಭಿವೃದ್ಧಿಗಾಗಿ ನಾವು ಶ್ರಮಿಸೋಣ. ನಮ್ಮ ಘನ ಸರ್ಕಾರ ಜನರ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅನ್ನಭಾಗ್ಯ ಯೋಜನೆಯಡಿ ಇಂಡಿ ತಾಲೂಕಿನಲ್ಲಿ 2,25,254 ಜನ ಫಲಾನುಭವಿಗಳಿಗೆ ಜನವರಿಯಿಂದ ಇಲ್ಲಿಯವರೆಗೆ 22,24,00,000 ಹಣ DBT ಮೂಲಕ ಬಿಡುಗಡೆ ಮಾಡಲಾಗಿದೆ. ಶಕ್ತಿ ಯೋಜನೆಯಡಿಯಲ್ಲಿ ಜೂನ್ 2023ರಿಂದ ಇಲ್ಲಿಯವರೆಗೆ 78,87,237 ಫಲಾನುಭವಿಗಳಿಗೆ 26,62,06,384 ರೂಗಳ ಉಚಿತ ಪ್ರಯಾಣ ಸೌಲಭ್ಯ ಒದಗಿಸಲಾಗಿದೆ. ಗೃಹ ಜ್ಯೋತಿ ಯೋಜನೆಯಡಿ ಆಗಸ್ಟ್ 2023ರಿಂದ ಇಲ್ಲಿಯವರೆಗೆ 38,818 ಫಲಾನುಭವಿಗಳಿಗೆ 13,41,22,830 ರೂಗಳ ಉಚಿತ ವಿದ್ಯುತ್ ಸೌಲಭ್ಯ ಒದಗಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ 4 ಎದೆ ನಡೆದ ಹಾಗೆ ಮೆತ್ತನೋ ಏನಿಲ್ಲ ಗುಂಡಿಗೆ
ಎಂಥ ಕಣ್ಣಿಗೆಯಪ್ಪ ನಿನ್ನ ತೋಟದಲ್ಲಿ ನಾವೆಲ್ಲರನ್ನು ಮೇಲ್ಕೋಳಿಕೆಯ ಬದಿಗೆ ಕರೆದುಕೊಂಡು ಹೋಗಬೇಕು. ಜನ್ಮ ಜನ್ಮಕ್ಕೂ ನಿನ್ನ ಮಗಳ ಹುಟ್ಟವನ್ನು ಆಶೀರ್ವಾದ ಮಾಡಿ ಸಂತೋಷದಿಂದ ಕಳಿಸ್ಕೊಡುವ. ದೇಶಭಕ್ತಿಗೆ ನಾನು ತಲೆಬಾಗುತ್ತೇನೆ. ನಿನ್ನ ಕೊನೆಯ ಆಸೆ ಏನು?